ನಂತರ ಕೋಮಲ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕಾಮಿಡಿ ಕಿಂಗ್ ಅನಿಸ್ಕೊಂಡಿರೋ ಕೋಮಲ್ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಫಿಲ್ಮಲ್ಲಿ ಪ್ಯಾರ್ಗೆ ಆಗ್ಬಿಟ್ಟಿತ್ತು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಆದರೆ ರಿಯಲ್ ಲೈಫ್ನಲ್ಲಿ ಅವ್ರಿಗೆ ಯಾರ ಜೊತೆನಾದ್ರು ಪ್ಯಾರ್ಗೆ ಆಗಿತ್ತಾ ಅಂತ ಬನ್ನಿ ತಿಳಿಯೋಣ. ಕೋಮಲ್ ಅವರೇ, ಸ್ಕೂಲ್ ಡೇಸ್ ಬಗ್ಗೆ ಹೇಳಿದ್ರಿ, ಹಾಗೆಯೇ ಕಾಲೇಜ್ ಲೈಫ್ನಲ್ಲಿ ನಿಮಗೆ ಯಾರು ಪ್ರಪೋಸ್ ಮಾಡಿದ್ರ ಅಥವಾ ನೀವು ಯಾರನ್ನಾರು ಇಷ್ಟಪಟ್ಟಿದ್ರಾ? ಹೇಗೆ? ಯಾಕೆ ಸ್ಕೂಲಲ್ಲಿ ಲವ್ ಮಾಡಬಾರ್ದು ಅಂತ ಯಾರು ಹೇಳಿದ್ರಾ? ಅಲ್ಲ, ನೀವು ಹೇಳಿಲ್ವಲ್ಲ. ಹೌದಾ? ಬಟ್ ಅದು ಸೈಲೆಂಟ್ ಲವ್, ಹೇಳ್ಕೊಂಡಿರ್ಲಿಲ್ಲ ಯಾರಿಗೂ. ಹೇಳ್ಕೊಳ್ಳಿ. ಇಲ್ಲ, ಇವಾಗ ಹೇಳ್ಕೊಳ್ಳೋದು ಪ್ರಾಬ್ಲಮ್ ಅಲ್ಲ, ಬಟ್ ಅದು ಮನೆಯೊಳಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ನಾವು ಯಾರಿಗೂ ಹೇಳಲ್ಲ. ನಮ್ಮ ಮನೆ ಟಿವಿ ನೋಡ್ತಾರೆ, ನಾವು ಆ ಟೈಮ್ಗೆ ಬೀಪ್ ಟೋನ್ ಹಾಕ್ತೀವಿ. ಹೆಸರು ಹಾಕ್ತೀರಾ, ಬಟ್ ಎಕ್ಸ್ಪೀರಿಯನ್ಸ್ ಅಲ್ಲೇ ಎಲ್ಲ ಬರ್ತಾ ಇರುತ್ತಲ್ಲ. ಬಟ್ ಸ್ಟಿಲ್ ಹೇಳಿದ್ದೀನಿ. ಆ್ಯಕ್ಚುಲಾಗಿ ಇದನ್ನ ಫಸ್ಟ್ ಟೈಮ್ ಸುವರ್ಣಲ್ಲೇ ನನ್ನ ಕೈಲಿ ಹೇಳಿಸ್ಬಿಟ್ಟಿದ್ರು ಒಂದು ಸಲ. ಬಟ್ ನಾನು ಸಿಕ್ಕಾಪಟ್ಟೆ ಎಮೋಷನಲ್ ರೊಮ್ಯಾಂಟಿಕಲಿ ತುಂಬ ಇನ್ವಾಲ್ವ್ಡ್ ಮನುಷ್ಯ ನಾನು. ಬಟ್ ಇವಾಗಲ್ಲ, ಸಾರಿ, ಅವಾಗ. ಸೊ ಬಟ್ ಇಲ್ಲ, ಆಯಿತು, ಅದು ನಿಜಾಗ ಆಯ್ತು, ಒಪ್ಕೋತೀವಿ ಬಿಡಿ, ಹೇಳಿ ಹೇಳಿ. ಸೊ ಆ್ಯಕ್ಚುಲಾಗೆ ಒಂದು ನಮ್ಮ ಊಟಿ ಸ್ಕೂಲಲ್ಲಿ ದೀಪಾ ಗೋವಾನಿ ಅಂತ ಒಂದು ಹುಡುಗಿ ಇದ್ಲು. ಶಿ ವಾಸ್ ಅ ಗುಜರಾತಿ. ತುಂಬ ಇಷ್ಟಪಡ್ತಿದ್ದೆ. ಆವಾಗ ಸುಜಾತ ಮಿಸ್ಸೇನೆ ಮಧ್ಯ ಇದ್ದಿದ್ದು. ಆವಾಗ ನಮಗೆ ಮರ್ಚೆಂಟ್ ಆಫ್ ವೆನಿಸ್ನ ಬುಕ್ಕು ಶೇಕ್ಸ್ಪಿಯರ್ ಅವ್ರದ್ದು ನಮಗೆ ಪಾಠ ಫುಲ್ ಇಯರ್ಗೆ ಒಂದು ಬುಕ್ ಇರುತ್ತೆ, ICSE ಸಿಲೆಬಸ್ಸು. ಅದರಲ್ಲಿ ಬೆಸಾನಿಯೋ ಪೋರ್ಷಿಯೋ ಅಂತ ಒಂದು ಕ್ಯಾರೆಕ್ಟರ್ಸ್, ಲವರ್ ಕ್ಯಾರೆಕ್ಟರ್ಸ್. ಸೊ ನಮ್ಮ ಮೇಡಮ್ ಯಾವಾಗಲೂ ನನ್ನ ಬೆಸಾನಿಯೋ ಅಂತಲೇ ಕರಿತಾ ಇದ್ರು. ಯಾಕಂದರೆ ಅವ್ರಿಗೆಲ್ಲ ಗೊತ್ತು. ನಮ್ಮಪ್ಪ ಯಾವುದೋ ಒಂದು ಮನೆಗೆ ಹೋಗಿದ್ದಾಗ ಒಂದು ರಿಂಗ್ ಮಾಡಿಸ್ಕೊಟ್ಟಿದ್ರು. ಆ ರಿಂಗ್ನ ಅವ್ರಿಗೆ ಪ್ರೆಸೆಂಟಾಗಿ ಕೊಟ್ಬಿಟ್ಟಿದ್ದೆ. ಪಾಪ ಅವ್ರಿಗೂ ಗೊತ್ತಿಲ್ಲ ಏನಕ್ಕೆ ಅಂತ. ಸ್ವಲ್ಪ ದಿವಸ ಹಾಕ್ಕೊಂಡಿರ್ಬೇಕೇನೋ ಅಂತ ಅಂದ್ಬಿಟ್ಟು ಆ ಹುಡುಗಿನೂ ಹಾಕ್ಕೊಂಡಿತ್ತು. ಬಟ್ ಇದನ್ನೆಲ್ಲ ಮಿಸ್ಸು ಗೊತ್ತಾಗ್ಬಿಟ್ಟು ಒಂದು 2 ಸಲ ಕ್ರಾಲಿಂಗ್ ಮಾಡಿಸಿದ್ರು. ಅದಾದಮೇಲೆ ರಿಂಗ್ ವಾಪಸ್ ಕೊಟ್ಬಿಟ್ರು ನನಗೆ. ಬಟ್ ಮಿಸ್ಸು ನನಗೆ ಯಾವಾಗಲೂ ಹೇಳೋರು, ಇದೆಲ್ಲ ಚಿಕ್ಕ ವಯಸ್ಸಪ್ಪ, ಇನ್ಫ್ಯಾಕ್ಚುಯೇಷನ್ ಇದೆ, ಇದೆಲ್ಲ ಇವಾಗ ಬರೋದಲ್ಲ, ಮುಂದಕ್ಕೆ ಬರಲಿ, ಇವಾಗ ಬೇಡ ಅಂತ. ಸೊ ಅವ್ರು ಸಡನ್ನಾಗಿ ಸ್ಕೂಲ್ ಬಿಟ್ಟು ಹೋದರು. ಅವ್ರು ಅದು ಬಿಟ್ಟು ಹೋದಾದ್ಮೇಲೆ ಯಾವ ಕಡೆ ಹೋದ್ರು ಗೊತ್ತಾಗಲಿಲ್ಲ. ಸೈಲೆಂಟ್ ಕ್ರಶ್ ಬಗ್ಗೆ ಹೇಳಿದ್ರಿ. ಫಸ್ಟ್ ಸೈಲೆಂಟ್ ಕ್ರಶ್ ಬಗ್ಗೆ ಸೀರಿಯಸ್ ಆಗಿದೆ ಯಾವಾಗ ಅಂತ ಅದನ್ನು ಹೇಳಲ್ವಾ? ಲಟ್ಟಣಿಗೆ ಪೂಜೆ ಏನಾದರೂ ಇರುತ್ತಾ ಅಂತ? ಇಲ್ಲ, ಅದಾದ್ಮೇಲೆ ಅದೆಲ್ಲ ಇನ್ನೋಸೆನ್ಸ್ ಇಲ್ಲವಾಗುತ್ತೆ. ಅದಾದ್ಮೇಲೆ ಹೇಳ್ತಾ ಹೋದ್ರೆ ಇವನು ಆಮೇಲೆ ಬೇರೆ ಥರ ಲೀಸ್ಟ್ಗೆ ಹಾಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಅಂದ್ರೆ ಇತ್ತು ಅಂತ ಆಯ್ತು. ಇದೆ, ಖಂಡಿತ ಇಲ್ಲ ಅಂತ ಯಾರಾದ್ರು ಹೇಳಿದ್ರೆ ಸುಳ್ಳು ಹೇಳ್ತಾರೆ. ಎಷ್ಟು ನಂಬರ್ಸ್ ಹೇಳ್ಬಿಡಿ. ಈಗ ನಾನು ನಿಮ್ಗೆ ಸೇಮ್ ಕೇಳ್ಬೋದಪ್ಪ, ನಿಮ್ಗೆ ಇತ್ತ ಕ್ರಶ್ ಅಂತ. ಆಮೇಲೆ ನನಗೆ ನೋಡಿ, ನೀವೆಲ್ಲರೂ ಎಲ್ಲ ಗಾಬರ ಬೀಳ್ತಿರ್ತೀರ, ನಮ್ಮ ಕಡೆ ಎಲ್ಲ ತಿರುಗಿರುತ್ತೆ. ನಿಮ್ಗೆ ಕ್ರಶ್ ಇತ್ತ ಮೇಡಮ್? ಸುಳ್ಳು ಹೇಳ್ಬಿಡಿ. ಇತ್ತು. ಈಗ ನಿಮ್ದು ನಂಬರ್ಸ್ ಹೇಳಿ ನಮ್ಗೆ. ಇತ್ತು ಅಂತ ನಾವೇನು ಹೆಸರು ಕೇಳ್ತಾ ಇಲ್ಲ. ನನಗೆ 3 ಸೀರಿಯಸ್ ಕ್ರಶ್. ಯಾವ ಏಜ್? ಕಾಲೇಜ್? ಫಸ್ಟ್ ಸ್ಕೂಲ್, ಸೆಕೆಂಡ್ PUC, ಥರ್ಡ್ ಲಾಗಲ್ಲಿ, ಆಮೇಲೆ 4 ಗೋವಿಂದಾಯ ನಮಃ ಅನ್ಸುತ್ತೆ. ಸಿನಿಮಾಗೆ ಬಂದಮೇಲೆ ಅದೆಲ್ಲ ನಾನು ಆ ಥರ ಭಾವನೆಗಳು ಎಲ್ಲೂ ಬೆಳೆಸ್ಕೊಂಡಿಲ್ಲ. ಮತ್ತು ಸಿನಿಮಾಲಿ ಮೋಸ್ಟ್ ರೆಸ್ಪೆಕ್ಟೆಡ್ ಆರ್ಟಿಸ್ಟ್ ನಾನು. ಎಲ್ಲರೂ ನಾನಂದರೆ ಇದು ಟಿ ವಿಲಿ ಹೇಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಬಟ್ ಎಲ್ಲೇ ಹೋದ್ರೂ ಕೂಡ ಎಲ್ಲರೂ ಹೇಳ್ತಾರೆ ನನ್ನ ಬಗ್ಗೆ, ಬೇರೆ ಕಡೆ ಮಾತಾಡಿದ್ದಾರೆ. ಸೊ ಈ ಸಿನಿಮಾಲಿ ಏನಾಗುತ್ತೆ ಅಂದರೆ ಅದು ಕ್ರಶ್ ಆಗಲ್ಲ, ಅದು ಬೇರೆ ಥರ ಏನಾಗುತ್ತೆ. ಸೊ ಒಂದು ಕಡೆ ಎಲ್ಲೋ ಒಂದು ಕಡೆ ಅದು ಚೀಟಿಂಗ್ ಕೂಡ ಆಗುತ್ತೆ. ಸೊ ನಾನು ಆ ಥರದಿಲ್ಲ. ಬಟ್ ಮಾತಾಡ್ತೀನಿ, ತಮಾಷೆಗೆ ಮಾತಾಡ್ತೀನಿ, ಬಟ್ ನನ್ನ ಲಿಮಿಟೇಷನ್ಸಲ್ಲಿ ಇರ್ತೀನಿ. ಸರ್, ಈಗ ಇಷ್ಟೆಲ್ಲ ಆದಮೇಲೆ ಅನ್ಸೂಯ ಅವ್ರನ್ನ ಹೇಗೆ ಮದುವೆ ಆದ್ರಿ? ಆ್ಯಕ್ಚುಲಾಗಿ ಅದು ಹೇಳಿದ್ರೂ ಒಂದೇ ನನಗೆ. ಬಟ್ ಅಗೇನ್ ಒನ್ಸ್ ಅಗೇನ್ ಸೆಂಟಿಮೆಂಟ್ ಟೋನಿಗೆ ಬರುತ್ತೆ. ನಮ್ಮ ತಾಯಿ ಹೇಳಿದ್ರು, ನಾನು ಉಳಿದ್ರೆ ಇನ್ನೊಂದು 60 ದಿವಸ ಉಳಿತೀನಿ ಅಥವಾ ಒಂದು 3 ತಿಂಗಳು ಇರ್ತೀನಪ್ಪ. ನಿನ್ನ ಮದುವೆ ಆದರೆ ಕಣ್ಣು ತುಂಬ ನೋಡ್ತೀನಿ, ಅಕ್ಷತೆ ಹಾಕ್ತೀನಿ. ಇಲ್ಲ ಅಂದರೆ ಕಷ್ಟನಪ್ಪ, ನೋಡು, ಯೋಚನೆ ಮಾಡೋಣ. ನಮ್ಮ ತಾಯಿ ಹೇಳಿದ್ದೆಲ್ಲ ನಡೆದಿದೆ. ಯಾಕಂದರೆ ಅವರು ಜೀವನ ಸ್ಟಾರ್ಟ್ ಮಾಡಿದ್ದು ಅಗರಬತ್ತಿ ಎಲ್ಲ ಉಜ್ಜಿ, ಅವರು ನಮ್ಮ ತಂದೆಗೆ ಒಂದಿಷ್ಟು ದುಡ್ಡು ಕೊಟ್ಟು ಇದನ್ನ ಇಟ್ಕೊಂಡು ಏನಾದ್ರು ಕೆಲಸ ಮಾಡೋದಾಗ ನಮ್ಮ ತಂದೆ ತರಕಾರಿ ಎಲ್ಲ ಮಾರಿ ಒಂದು ಶಾಪ್ ಇಟ್ಟು, ಅದು ರೇಷನ್ ಶಾಪ್ ಆಗಿ, ಅದು ಪ್ರೆಸ್ ಆಗಿ, ಅದು ಫ್ಯಾಕ್ಟ್ರಿ ಆಗಿ, ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದು ನಮ್ಮ ತಾಯಿಯ ಸಂಪೂರ್ಣ ಪ್ರೇರಣೆ. ಎಲ್ಲರ ತಾಯಿಯೂ ಗ್ರೇಟೆ. ಬಟ್ ನಮ್ಮ ತಾಯಿ ನಾನು ಕಣ್ಣಿಂದ ನೋಡ್ದಂಗೆ, ಈಗ ಹೆಂಗೆ ಅಂಬಾನಿಯವರು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾರೆ, ಧೀರುಭಾಯಿ ಅಂಬಾನಿ ಆದರೂ ಆ ಥರ ನಮ್ಮ ತಾಯಿ ನನಗೆ. ಯಾಕಂದರೆ ಶಿ ವರ್ಕ್ ಸೋ ಹಾರ್ಡ್. ಅವ್ರ ಪ್ಲ್ಯಾನಿಂಗು, ಅವ್ರದ್ದು ಯಾವುದೂ ಯಾವ ಕಮ್ಮಿನೇ ಮಾಡಿಲ್ಲ. ಸೊ ಇಂಥ ನಮ್ಮ ಮದರ್ ಅವ್ರು ಹೇಳಿದಾಗ ನನಗೇನು ಅನ್ನಿಸ್ತು, ನಮ್ಮ ತಾಯಿ ಯಾವಾಗಲೂ ಹೇಳೋ, ನಂಗೆ 59 ವರ್ಷ ಆಯಿತು ಅಷ್ಟೇ, ನಾವು ಬೈತಿದ್ವಿ, ನಮ್ಮ ಸುಮ್ಮ ಕುದೋಳಮ್ಮ ಅಂತ. ನಮ್ಮ ತಾಯಿ ಹೇಳೋರು, ನೀನು ಹೊಟ್ಟೆಲಿ ಹುಟ್ಟು ಬರ್ತೀನಿ ಕಣೋ, ನನಗೆ ಎಲೆ ಅಡಿಕೆ ಹಾಕಕ್ಕೆ ಬಿಡ್ತಿರಲಿಲ್ಲ. ನಮ್ಮ ತಾಯಿ ಕಡ್ಡಿ ಪುಡಿ ಹಾಕೋರು, ನನಗೆ ಇಷ್ಟ ಇರ್ತಿರ್ಲಿಲ್ಲ. ಯಾಕಂದರೆ ಹೇಳೋರು, ಇದು ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಎಲ್ಲ ಕಿತ್ತಿ ಬಿಸಾಕ್ತಿದ್ವಿ.
ಸೊ ನಮ್ಮ ತಾಯಿ ಯಾವಾಗಲೂ ಹೇಳೋರು ನೀನು ಹೊಟ್ಟೆಲೇ ಹುಟ್ಟು ಬರ್ತೀನಿ ಅಂತ. ನನ್ನ ಚಿಕ್ಕ ಮಗಳು ನಮ್ಮ ತಾಯಿ ಏನೇನು ಹೇಳಿದಾರೋ ಎಲ್ಲ ಅದೇ ರೀತಿ ಇದ್ದಾಳೆ. ಸೊ ನಮ್ಮ ತಾಯಿ ಹೇಳಿದಾಗ ಒಂದು ನಮ್ಮ ಅಣ್ಣನ ಫ್ರೆಂಡ್ ತಂಗಿ ಹಿಂಗೆ ನೋಡಿ ಮದುವೆ ಆಗು ಅಂದರು. ಓಕೆ ಅಂದ. ಆ್ಯಕ್ಚುಲಾಗಿ ಅದು 3ನೇ ಹುಡುಗಿ. ನಾನು ನಮ್ಮ ತಾಯಿ ಹಿಂಗೆ ಹೇಳಿದ್ಮೇಲೆ ಫಸ್ಟ್ ಹುಡುಗಿ ಯಾರನ್ನೋ ನೋಡಿ ಮದುವೆ ಮಾಡಿಬಿಡೋಣ ಇವನಿಗೆ ಅಂತ ಅಂದಾಗ ಕರ್ಕೊಂಡೋದ್ರು. ಇದೇ ಒಂದು ಸಿನಿಮಾ ಥರ ಇರುತ್ತೆ. ಅಲ್ಲಿ ಹೋದಾಗ ಆ ಹುಡುಗಿ ನೋಡಿದ ತಕ್ಷಣವೇ ಲವ್ ಮಾಡಿಲ್ವಲ್ಲ ನಾನು, ಸೊ ಜಲ್ದಿ ಮದುವೆ ಆಗುತ್ತಲ್ಲ ಬಿಡು ಅಂತ ಓಕೆ ಸರ್ ಈ ಹುಡುಗಿ ಅಂದೆ. ಬಂದ ತಕ್ಷಣವೇ ಓಕೆ ಅಂತ ಅನ್ನಲ್ಲ, ಇದೇ ಮುಂದೆ ಯಾರು ಅರ್ಜೆಂಟಲ್ಲಿ ಇರೋಂಗಿದ್ದಾರೆ ಅಂತ ಅವ್ರ ಫೀಲಿಂಗು. ನನಗೇನಂದರೆ ನಮ್ಮ ತಾಯಿ ಹೇಳಿರೋದು ಇಲ್ಲಿ ಯಾವುದೋ ಒಂದು ಆದರೆ ಬಿಡೆ ಅಷ್ಟೇ ಅಂತ. ಅವ್ರ ಮನೆ ತಾತ ಒಬ್ಬ ಇದ್ದವನು ಸ್ವಲ್ಪ ಡೌಟ್ ಬೀಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇಲ್ಲ ಯಾಕೆ ಹುಡುಗ ಏನಂತ. ಸರ್ ನಾನು 2 ಮಿನಿಟ್ಸ್ ಮಾತಾಡ್ಬೋದು ಹುಡುಗಿ ಇತ್ತು ಅಂದಾಗ ಒಪ್ಪಲೇ ಇಲ್ಲ, ಬೈದ್ಬಿಟ್ರು ನನಗೆ. ಆವಾಗ ನಾನು ಆ ಹುಡುಗಿ ಬೇಡ ಅಂತಂದೆ. ಇನ್ನೊಂದು ಹುಡುಗಿ ಸಾಲಿಗ್ರಾಮದ ಕಡೆಯವರು. ಆ ಹುಡುಗಿಗೆ ನೋಡಿದೆ, ನಮ್ಮ ಅಕ್ಕ ತೋರಿಸಿದ್ರು ಈ ಹುಡುಗಿ ಓಕೆನಾ ಅಂತ. ಓಕೆ ಅಂತ ಅಂದೆ. ಅವರಪ್ಪ ನಾನು ಸ್ಪೀಡ್ ನೋಡ್ಬಿಟ್ಟು ನನಗೆ ಗೊತ್ತಿಲ್ಲ ಇದೆ ಈ ಥರ ಈ ಫಾರ್ಮ್ಯಾಲಿಟೀಸ್ ಎಲ್ಲ. ಬಟ್ ಅವ್ರು ನನ್ನ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿಲ್ಲ. ನಾನು ನಮ್ಮ ತಾಯಿಗೋಸ್ಕರ ಆಗಬೇಕು ಅಂತ, ಅವರೇನೋ ಇವನು ಅರ್ಜೆಂಟ್ಗೋಸ್ಕರ ಆಗಬೇಕು ಅನ್ನೋ ಥರ. ಸೊ ಆ ಕನ್ಫ್ಯೂಷನಲ್ಲಿ ಅವರು ಆಗಲಿಲ್ಲ. ಸೊ ಇದನ್ನು ಮಾಡಿದಾಗ ನಮ್ಮ ತಂದೆ ತಾಯಿ ಎಲ್ಲ ಹೋಗಿ ಮಾತಾಡಿದ್ರು. ನನ್ನ ಅಣ್ಣನ ಫ್ರೆಂಡ್ ತಂಗಿ ಸಾಫ್ಟ್ವೇರ್ ಇಂಜಿನಿಯರು. ಸೊ ಓಕೆ ಆಯಿತು. ಏಪ್ರಿಲ್ 13, 1995 ಮದುವೆ ಆಗಿದ್ದ. ಸೊ ಲೀಡಿಂಗ್ ಎ ಲವ್ಲಿ ಲೈಫ್. ಇಬ್ಬರು ಮಕ್ಕಳು, ಹೆಣ್ಮಕ್ಳು. ಮನೇಲಿ ಎಲ್ರಿಗೂ ಗಂಡು ಮಕ್ಕಳಾಗಿದ್ರು. ಫಸ್ಟ್ ಹೆಣ್ಮಗು ಮನೇಲಿ ಹುಟ್ಟಿದಾಗ ಹೆಂಗಿತ್ತು ಸಂಭ್ರಮ? ಆ್ಯಕ್ಚುಲಾಗಿ ನನ್ನ ಮಗಳು ಹುಟ್ಟಿದಾಗ ನಾನು ತುಂಬ ಪ್ರಾಬ್ಲಮಲ್ಲಿದ್ದೆ. ನಂದು ಆಫೀಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಫ್ಲಾಪ್ ಆಗಿ ಏನು ಖರ್ಚಿಗೂ ಕಾಸಿಲ್ಲದೆ ಇದ್ದಾಗ ನನ್ನ ಮಗಳು ಹುಟ್ಟಿದ್ಲು. ಸೊ ನನಗೆ ಒಂದು ಕಲ್ಪನೆ ಇತ್ತು, ನಮ್ಮ ಮಗಳು ಹುಟ್ಟಿದ ತಕ್ಷಣವೇ ನಾನೊಂದು ಪಾಶ್ ಕಾರಲ್ಲಿ ಕರ್ಕೊಂಬರ್ಬೇಕು ಅವಳನ್ನ ಹಂಗೆ ಅಂತ. ನೋಡಿದಾಗ ನಾನು ಇರಲಿಲ್ಲ ಮನೇಲಿ, ನನ್ನ ಹತ್ರ ಗಾಡಿ ಇರಲಿಲ್ಲ. ನಮ್ಮ ಭಾವನ ಸ್ಕೂಟ್ರ್ ಇತ್ತು. ನನ್ನ ಕಾರೆಲ್ಲ ಮಾರಿ ಸಿನಿಮಾಗೆ ಹಾಕಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಮುಗ್ದೋಯಿತ್ತು. ಬಟ್ ಆವಾಗ ನನ್ನ ಮಗಳನ್ನ ಆಟೋಲ್ಲಿ ಕರ್ಕೊಂಬಂದರು. ಅವಳು ಡೆಲಿವರಿ ಆದಾಗ ಅವ್ರ ಮನೇಲಿ ಭಾಳಷ್ಟು ಕಾರಿತ್ತು. ಆವತ್ತಿನ ನನಗೆ ಅವ್ರ ಮೇಲೆಲ್ಲ ತುಂಬ ನಮ್ಮ ವೈಫ್ ಫ್ಯಾಮಿಲಿ ಮೇಲೆ ಒಂದು 6 ತಿಂಗಳು ಬೇಜಾರಾಗಿ ಹೋಗಿತ್ತು. ನನ್ನ ಮಗಳನ್ನ ಆಟೋಲ್ಲಿ ಕರ್ಕೊಂಬಂದ್ರಲ್ಲಪ್ಪ ಅಂತ. ಬಟ್ ಅಲ್ಲಿ ಅವ್ರ ಗಾಡಿ ಇಲ್ಲ ಅಂತ ಅನಿಸುತ್ತೇನೋ. ಬಟ್ ನನಗೇನು ಅಂತಂದರೆ ನನ್ನ ಮಗು ಹಿಂಗೆ ಬಂತಲ್ಲ ಅನ್ನೋದು ಒಂದು ಫೀಲು. ನನ್ನ ಮಗಳ ಕೈಯಲ್ಲಿ ಮೊನ್ನೆ BMW ಕಾರ್ ತೊಗೊಂಡೆ, ಅವಳ ಕೈಲೇ ಓಡಿಸ್ದೆ. ಅವಳು ಹುಟ್ಟಿದಾಗ ಅದಾಗಿರಲಿಲ್ಲ. ನೀನು ಇವಾಗ ಓಡಿಸಮ್ಮ ಅಂದೆ. ಅವಳು ಓಡಿಸ್ಬೇಕಾದ್ರೆ ಆ ವಿಡಿಯೋ ತೆಗೆದೆ. ಅದು ನೋಡಿದಾಗ ಐ ವಾಸ್ ರಿಯಲಿ ಹ್ಯಾಪಿ. ಐ ಹ್ಯಾವ್ ಡನ್ ಸಮಥಿಂಗ್ ಗುಡ್ ಫಾರ್ ಮೈ ಡಾಟರ್. ನಿಜ, ಅದೇ ಖುಷಿಯಲ್ಲಿ ನಿಮಗೆ ಒಂದು ಸ್ವೀಟ್ ಗಿಫ್ಟ್. ಥ್ಯಾಂಕ್ ಯು ಮೇಡಮ್. ಇದೇನು ಬಿಸ್ಟ್ ನೋಡೋದೇ ಬೇಡ, ಸ್ವೀಟ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಲ್ಲ, ತಿನ್ಬೇಕು ನೀವು, ಅದಕ್ಕೆ ಕೊಟ್ಟಿರೋದು. ಇಲ್ಲೇ ಹೌದು, ಬೇಡ ಮೇಡಮ್, ಕೈ ಎಲ್ಲ ತೊಳಿ. ಇಲ್ಲ ಸ್ಪೂನ್ ಕೊಡ್ತೀವಿ ನಾವು. ಹೌದು, ಬಟ್ ಎಲ್ಲರಿಗೂ ಕೊಡ್ತೀನಿ. ಅದು ಸ್ವೀಟ್ ತುಂಬ ಇಷ್ಟನಾ ನಿಮಗೆ? ಅದಕ್ಕೆ ಹೆಂಗಿರೋದು. ಎಲ್ಲ ಸ್ವೀಟ್ಸ್ ತಿಂತೀರಾ ಅಥವಾ ಫೇವ್ರೇಟ್ಸ್? ಮೈಸೂರು ಪಾಕ್ ಅಂತ ಒಂದು ತಿನ್ನಲ್ಲ. ಅದು ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಕಾಶಿಗೆ ಹೋದಾಗ ನಿಮ್ಗೆ ತುಂಬ ಇಷ್ಟವಾಗಿದ್ದು ಏನಾದ್ರು ಬಿಡಬೇಕು ಕಾಶಿಲಿ ಅಂತ. ಬಟ್ ನಮ್ಮ ಜನ ಹೆಂಗವ್ರೆ ಅಂದರೆ ಹಾಗಲಕಾಯಿ, ಬಿಟ್ಬಿಡ್ತಾರೆ, ಬದನೆಕಾಯಿ, ಯಾವುದು ಇಷ್ಟ ಆಗಲ್ಲ ಅದನ್ನ ಹೋಗಿ ಬಿಟ್ಬಿಟ್ಟು ಬರ್ತಾರೆ. ಬಟ್ ನನಗೆ ತುಂಬ ಫೇವ್ರೇಟ್ ಆಗಿದ್ದಂಥ ಮೈಸೂರು ಪಾಕ್ನ ಬಿಟ್ಟೆ ಕಾಶಿ ವಿಶ್ವನಾಥನ್ಗೆ ಖುಷಿಯಾಗಲಿ ಅಂತ. ಅದು ನಮ್ಮಲ್ಲಿ ಒಂದು ತ್ಯಾಗ ಮಾಡೋ ಮನೋಭಾವನೆ ಬೆಳೆಸುತ್ತೆ ಕಾಶಿಗೆ ಹೋದಾಗ. ಯಾಕಂದರೆ ಯಾರೇ ಹೋಗಲಿ, ನಂಗೆ ಬೇಜಾರಾದಾಗೆಲ್ಲ ಅಲ್ಲಿ ಹೋಗ್ತೀನಿ. ಕಾಶಿಲಿ ಹೋದಾಗ ಡೆಡ್ ಬಾಡಿಗಳನ್ನೆಲ್ಲ ಸುಡ್ತಾ ಇರೋದನ್ನ ನೋಡಿದ್ರೆ ಇದೆಲ್ಲ ಲೈಫ್ ಅನಿಸುತ್ತೆ. ಬಟ್ ತುಂಬ ಇಲ್ಲಿ ಎಲ್ಲ ಸಿದ್ಧಾಂತ ವೇದಾಂತ ಮಾತಾಡೋದಲ್ಲ. ಬಟ್ ಯಾರಿಗೇ ಆಗಲಿ ಹೋಗ್ತಾ 100% ಅದ್ರ ಕಡೆ ವಾಲಿದ್ರೆ ಎಲ್ಲರಿಗೂ ಒಂದು ಖುಷಿ ಸಿಕ್ಕೇ ಸಿಗುತ್ತೆ. ಮೈಸೂರು ಪಾಕ್ ಬಿಟ್ಟು ಬೇರೆ ಎಲ್ಲ ಸ್ವೀಟ್ಸ್ ಇವತ್ತು ನಾನು ಏನು ಆಗಲ್ಲ ಅಂತ ಹೇಳಿದ್ದು ಅದೆಲ್ಲ ಆಗಿರೋದು ದೇವರಿಂದನೇ. ಎಲ್ಲರೂ ನನಗೆ ಚಾಲೆಂಜ್ ಮಾಡಿದ್ರು, ನೀ ಆರ್ಟಿಸ್ಟ್ ಆಗೋಕ್ಕಾಗಲ್ಲ, ನಿನಗೆ ಅಂತ ಇದಿಲ್ಲ, ನಕ್ಷತ್ರ ಇಲ್ಲ ಅಂದರು. ಬಟ್ ನಾನು ಒಳ್ಳೆ ಪೇಮೆಂಟ್ ತೊಗೊಳ್ಳೋ ಆರ್ಟಿಸ್ಟೇ ಆದೆ. ಅದೇ ಖುಷಿಲಿ ಜಾಮೂನ್ ತಿಂದ್ಬೇಡಿ. ನಾನು ಒಬ್ಬನೇ ತಿಂದರೆ ಒಂಥರ ಆಗುತ್ತೆ. ಇಲ್ಲ ಪರವಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಜಾಮೂನ್. ವೀಕ್ಷಕರೇ, ಕೋಮಲ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ. ಅವರ ಕಾಮಿಡಿ ಪಾತ್ರಗಳ ಬಗ್ಗೆ ನಾವು ಮಾತಾಡ್ತೀವಿ. ಅದನ್ನ ನೀವು ಕೇಳ್ತಾ ಮಸ್ತ್ ಮಜಾ ಮಾಡಿ. ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಒಂದು ಚಿಕ್ಕ ಬ್ರೇಕ್.